ಹಲೋ ಫ್ರೆಂಡ್ಸ್, ಇವತ್ತು ನಾವು ಶೈನ್ SP125 ಇದು ಸಾಕ್ ಅಬ್ಸರ್ ಚೇಂಜ್ ಮಾಡ್ತಿದ್ದೇವೆ. ಗ್ಯಾಬ್ರಿಲ್ ಇದು ಹೊಸ ಸಾಕ್ ಅಬ್ಸರ್ ಹಾಕ್ತಿದ್ದೇವೆ. ಮೊದಲಿಗೆ ನಾವು ವೀಲ್ ನಟ್ ಲೂಸ್ ಮಾಡಬೇಕು. ಮೊದಲಿಗೆ ಸಾಕ್ ಅಬ್ಸರ್ ಹಾಕ್ಲಿಕ್ಕೆ ಚೈನ್ ಕವರ್ ರಿಮೂವ್ ಮಾಡಬೇಕು. ಚೈನ್ ಕವರ್ಗೆ ಒಂದು 4 ಬೋಲ್ಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಬೇಕು. ಸಾಕ್ ಅಬ್ಸರ್ ಚೇಂಜ್ ಮಾಡಲಿಕ್ಕೆ ಮೊದಲಿಗೆ ಈ ಚೈನ್ ಕವರ್ ಅನ್ನು ರಿಮೂವ್ ಮಾಡಬೇಕು. ಇದಕ್ಕೆ 4 ಬೋಲ್ಟ್ ಇರುತ್ತೆ, ಇಲ್ಲಿ ನೋಡಿ ಈ ತರ. ಇದನ್ನು ರಿಮೂವ್ ಮಾಡಿ ಆಮೇಲೆ ಇಲ್ಲಿರೋ ನಟ್ ಅನ್ನು ರಿಮೂವ್ ಮಾಡಿದ್ರೆ ಆಯ್ತು. ಬೋಲ್ಟ್ ಅಂಡ್ ನಟ್ ಅನ್ನು ರಿಮೂವ್ ಮಾಡಿದ್ರೆ ಆಯ್ತು. ಬೇಕು ಗ್ರೀಸ್ ಮಾಡ್ಬೇಕು. ಇಲ್ಲಿಂದ ಕೀ ಅನ್ನು ಅನ್ಲಾಕ್ ಮಾಡಿ ಸೀಟ್ ತೆಗೆದು ಇಲ್ಲಿ ಬರುತ್ತೆ ಇನ್ನೊಂದು ಪೊಸಿಷನ್ ಇಲ್ಲಿದೆ. ಈ ನಟ್ ಲೂಸ್ ಮಾಡ್ಬೇಕಂದ್ರೆ ಇಲ್ಲಿದ್ದು ಬಾಡಿ ಕವರ್ ಅನ್ನು ರಿಮೂವ್ ಮಾಡಬೇಕಾಗುತ್ತೆ. ಮೊದಲಿಗೆ ಈ ಬೋಲ್ಟ್ ಅನ್ನು ಲೂಸ್ ಮಾಡಿ ರಿಮೂವ್ ಮಾಡಬೇಕು. ಮೇಲ್ಗಡೆದು ಸಾಕ್ ಅಬ್ಸರ್ ನಟ್ ಇಲ್ಲಿಂದ ತೆಗಿಬಹುದು, ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಬಾಡಿ ಕವರ್ ಫುಲ್ ರಿಮೂವ್ ಮಾಡಿ ಆಮೇಲೆ ಈಸಿಯಿಂದ ತೆಗಿಬಹುದು. ಈ ತರ ಎಷ್ಟು ಸ್ಕ್ರೂ ಇಂದ ಫಿಟ್ ಆಗಿರುತ್ತೆ. ಮತ್ತೆ ಲಾಕ್, ಇಲ್ಲೊಂದು ಬೋಲ್ಟ್ ಇದೆ 10 ನಂಬರ್. ಈ ತರ ಕೆಳಗಡೆ ಲಾಕ್ ಇರುತ್ತೆ, ಇದನ್ನು ರಿಮೂವ್ ಮಾಡಬೇಕು. ಎಷ್ಟು ಪ್ರೆಸ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ಕಂಪ್ಲೀಟ್ ಬಾಡಿ ಕವರ್ ರಿಮೂವ್ ಮಾಡ್ಬೇಕಂತಿಲ್ಲ, ಸ್ವಲ್ಪ ಒಂದು ನಟ್ ಲೂಸ್ ಮಾಡಿದ್ರೆ ಸ್ವಲ್ಪ ನಮ್ಗೆ ಈ ತರ ಪ್ರೆಸ್ ಮಾಡಿದ್ರೆ, ಹೊರಗಡೆ ಪ್ರೆಸ್ ಮಾಡಿದ್ರೆ ಈಸಿಯಾಗಿ ನಟ್ ತೆಗಿಬಹುದು ನಮ್ಗೆ. ಈ ತರ ಕೆಳಗಡೆದು ನಟ್ ರಿಮೂವ್ ಮಾಡಿದ್ದೇವೆ, ಮೇಲ್ಗಡೆಯಿಂದ ರಿಮೂವ್ ಆಗಿದೆ. ಇದು ಓಲ್ಡ್ ಸಾಕ್ ಅಬ್ಸರ್, ಇದು ಬಂದು ನ್ಯೂ ಒನ್ ರಿಪ್ಲೇಸ್ ಮಾಡ್ತಿದ್ದೇವೆ. ಓಲ್ಡ್ ಈ ತರ ಶೈನ್ SP125 ಇದು ಬಾಡಿ ಕವರ್ ಅನ್ನು ರಿಮೂವ್ ಮಾಡಿ ಆವಾಗ ಸಾಕ್ ಅಬ್ಸರ್ ನಟ್ ಕಾಣಿಸುತ್ತೆ. ರಿಮೂವ್ ಮಾಡಿದ್ರೆ ಆಯ್ತು. ಮೇಲ್ಗಡೆ ನಟ್ ಮತ್ತೆ ಕೆಳಗಡೆ 2 ಕಡೆ ನಟ್ ಬರುತ್ತೆ. ಇದನ್ನು ರಿಮೂವ್ ಮಾಡಿ ಆರಾಮ್ಸೆ ಸಾಕ್ ಅಬ್ಸರ್ ರಿಮೂವ್ ಮಾಡಿದ್ರೆ ಆಯ್ತು. ಸೇಮ್ ಪ್ರೊಸೀಜರ್ ಈ ಕಡೆನು. ಇಲ್ಲಿ ಸಹ ಬಾಡಿ ಕವರ್ ಎಲ್ಲ ರಿಮೂವ್ ಮಾಡಿದ್ದೇವೆ ನಾವು. ಇಲ್ಲಿ ಸೇಮ್, ಇಲ್ಲಿ ಸಹ ವೀಲ್ ನಟ್ ಲೂಸ್ ಮಾಡ್ಬೇಕು. ಸಾರಿ, ಶೈನ್ SP125 ಈ ಕಡೆನೂ ಬಾಡಿ ಕವರ್ ರಿಮೂವ್ ಮಾಡಿ ಇಲ್ಲಿ ನಿಮಗೆ ಸಾಕ್ ಅಬ್ಸರ್ ನಟ್ ಕಾಣಿಸುತ್ತೆ, ಇದು ರಿಮೂವ್ ಮಾಡಬೇಕು. ಸೇಮ್ ಇಲ್ಲೂ ಕೆಳಗಡೆ ನಟ್ ಕಾಣಿಸುತ್ತೆ, ಇಲ್ಲೂ ರಿಮೂವ್ ಮಾಡಿದ್ರೆ ಆಯ್ತು. ರಿಮೂವ್ ಮಾಡಿ ಹೊಸ ಸಾಕ್ ಅಬ್ಸರ್ ಅನ್ನು ಪ್ಲೇಸ್ ಮಾಡಿದ್ರೆ ಆಯ್ತು. ಸಿಂಪಲ್. ಮೊದಲಿಗೆ ಇದು ಬಾಡಿ ಕವರ್ ಎಲ್ಲ ರಿಮೂವ್ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಫಿಟ್ ಮಾಡಬಹುದು. ಈ ತರ ಹೊಸ ಸಾಕ್ ಅಬ್ಸರ್ ಅನ್ನು ಇವಾಗ ಫಿಟ್ ಮಾಡಿದೆ. ಸೇಮ್ ಏನು ಚೇಂಜಸ್ ಏನಿಲ್ಲ. ಅವಾಗ ತೆಗ್ದ ಸಾಕ್ ಅಬ್ಸರ್ ಪ್ಲೇಸ್ ಅಲ್ಲಿ ನಟ್ ಅಂಡ್ ಬೋಲ್ಟ್ ಟೈಟ್ ಮಾಡಿದ್ರೆ ಆಯ್ತು. ಹೊಸ ಸಾಕ್ ಅಬ್ಸರ್ ಹಾಕಿ ಅಷ್ಟೇ, ಚೇಂಜಸ್ ಏನು ಬರಲ್ಲ ನಿಮ್ಗೆ. ಇವಾಗ ಹೊಸ ಸಾಕ್ ಅಬ್ಸರ್ ಫಿಟ್ ಆಗಿದೆ. ಸೇಮ್ ಪ್ರೊಸೀಜರ್ ಈ ಕಡೆನು. ಇವಾಗ ಈ ಕಡೆದೊಂದು ಸಾಕ್ ಅಬ್ಸರ್ ಹಾಕಿಲ್ಲ ಅಷ್ಟೇ. ಇವಾಗ ಇದನ್ನು ಫಿಟ್ ಮಾಡ್ತೇವೆ. ಇದನ್ನು ತೋರಿಸ್ತೇನೆ ಯಾವ ತರ ಫಿಟ್ ಮಾಡ್ತೇವೆ ಅಂತ. ಇಲ್ಲಿ ಕಾಣಿಸ್ತಿರೋ ಈ ಇದು ಬೋಲ್ಟಿಗೆ ಮತ್ತೆ ಈ ಪ್ಲೇಸಿಗೆ ಸಾಕ್ ಅಬ್ಸರ್ ಪ್ಲೇಸ್ ಆಗುತ್ತೆ. ಇಲ್ಲಿ ಪ್ಲೇಸ್ ಮಾಡಿ ನಟ್ ಟೈಟ್ ಮಾಡಿದ್ರೆ ಆಯ್ತು. ಈ 2 ಪ್ಲೇಸ್ಗೆ ಈ ತರ ಮೇಲ್ಗಡೆ ಪ್ಲೇಸ್ ಅಲ್ಲಿ ಒಂದು ವಾಷರ್ ಹಾಕಿ ನಟ್ ಪ್ಲೇಸ್ ಮಾಡಿದ್ದೇವೆ. ಸೇಮ್ ಇಲ್ಲಿ ಮೇಲ್ಗಡೆ ಸಹ ಸಾಕ್ ಅಬ್ಸರ್ ಹಾಕಿ ಇಲ್ಲಿ ವಾಷರ್ ಒಂದು ನಟ್ ಹಾಕಿದ್ರೆ ಆಯ್ತು. ಮತ್ತೆ ಇದನ್ನು ಟೈಟ್ ಮಾಡಿದ್ರೆ ಆಯ್ತು. ಸೇಮ್ ಕೆಳಗಡೆನೂ ಸಾಕ್ ಅಬ್ಸರ್ ಪ್ಲೇಸ್ ಮಾಡಿ ನಟ್ ಹಾಕಿದ್ರೆ ಆಯ್ತು. ನಟ್ ಹಾಕಿ ಟೈಟ್ ಮಾಡಿದ್ರೆ ಇಲ್ಲಿ ಕೆಲಸ ಮುಗಿಯುತ್ತೆ ನಮ್ದು. ಈ ತರ ಬೋಲ್ಟ್ ಪ್ಲೇಸ್ ಮಾಡಿ
ಆಮೇಲೆ ಟೈಟ್ ಮಾಡಿದ್ರೆ ಆಯ್ತು. ಈ ಥರ ಟೈಟ್ ಮಾಡಿದ್ರೆ ಫೈನಲಿ ಸಾಕ್ ಅಬ್ಸರ್ವ್ ಪ್ಲೇಸ್ ಆಗಿದೆ. Hope you guys like this video. Please share and subscribe our channel, Two Wheel Tech Service.